ಇನ್ನು ಭಾರತ ಬ್ರಿಟನ್ ನಡುವೆ ಅತಿ ದೊಡ್ಡ ವ್ಯಾಪಾರ ಒಪ್ಪಂದ ಆಗಿದೆ. ಇದು ಐತಿಹಾಸಿಕ ವ್ಯಾಪಾರವಾಗಿರುವಂಥದ್ದು. ಈ ಒಪ್ಪಂದಕ್ಕೆ ಭಾರತ ಮತ್ತು ಬ್ರಿಟನ್ ಸಹಿ ಹಾಕಿದೆ. ಲಂಡನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬ್ರಿಟನ್ನ ಪ್ರಧಾನಿಯಾಗಿರುವಂಥ ಸ್ಟಾರ್ಮರ್ ಅವರು ಸಹಿಯನ್ನು ಹಾಕಿದ್ದಾರೆ. ಹಾಗಾದರೆ ಏನು ಹೆಲ್ಪ್ ಆಗುತ್ತೆ ನೋಡಿ. ಪ್ರತಿ ಬಾರಿ ನರೇಂದ್ರ ಮೋದಿಯವರು ವಿದೇಶ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ಒಂದಿಷ್ಟು ಚರ್ಚೆಗಳಾಗುತ್ತೆ, ಬರೀ ವಿದೇಶವನ್ನು ಸುತ್ತುತ್ತಾರೆ ಅಂತ ಹೇಳಿ. ಬಟ್ ಈ ಬಾರಿ ಆಗಿರುವಂಥ ಒಪ್ಪಂದದಿಂದಾಗಿ ನಮಗೇನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಸೂಪರ್ ಲಕ್ಸುರಿ ಕಾರ್ಗಳು, ವಿಸ್ಕಿ ಬೆಲೆ ಕಡಿಮೆ ಆಗುವ ಸಾಧ್ಯತೆ ಇದೆ. ಸಮುದ್ರ ಉತ್ಪನ್ನ, ಜವಳಿ ಉತ್ಪನ್ನ, ಕೆಮಿಕಲ್ಗಳ ಮೇಲೆ ಶೂನ್ಯ ತೆರಿಗೆ ಆಗುತ್ತೆ ನೋಡಿ, 0% ಟ್ಯಾಕ್ಸ್ ಅಂತೆ. ಮುಕ್ತ ವ್ಯಾಪಾರ ಒಪ್ಪಂದದಿಂದಾಗಿ ಭಾರತದ ರೈತರಿಗೆ ಅನುಕೂಲ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಬ್ರಿಟನ್ಗೆ ತರಕಾರಿ, ಬಾಸ್ಮತಿ ರೈಸ್ ಇದೆಲ್ಲವೂ ಕೂಡ ರಫ್ತಾಗುತ್ತೆ. ಚರ್ಮದ ಉತ್ಪನ್ನ, ಮುತ್ತು ರತ್ನ, ಚಿನ್ನಾಭರಣಗಳ ಮೇಲೆ 0% ಟ್ಯಾಕ್ಸ್ ಇದೆ. ಸಂಸ್ಕರಿಸಿದ ಆಹಾರಗಳ ಮೇಲೆ 70% ಟ್ಯಾಕ್ಸ್ ಇತ್ತು ಈ ಹಿಂದೆ, ಈಗ 0% ಆಗಿದೆ. ಇದು ಕೇವಲ ಆರ್ಥಿಕ ಒಪ್ಪಂದ ಅಲ್ಲ, ಹಂಚಿಕೆಯ ಸಮೃದ್ಧಿಯ ಯೋಜನೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. और भारत और यूके मिलकर के एक नए इतिहास की नींव डाल रहे हैं। एक्सेलेंसी, इस एक वर्ष में हमें तीसरी बार मिलने का मौका मिला है। ये अपने आप में मैं इसे बहुत महत्वपूर्ण मानता हूं। और ಇನ್ನು ಮತ್ತೊಂದು ಕಡೆ ನರೇಂದ್ರ ಮೋದಿಯವರು ಇವತ್ತಿನಿಂದ 4 ದಿನಗಳ ಕಾಲ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಯುಕೆಯಲ್ಲಿ, ಬ್ರಿಟನ್ನಲ್ಲಿ ಅದ್ದೂರಿ ಸ್ವಾಗತ ಕೂಡ ಸಿಕ್ಕಿದೆ. ಪ್ರಧಾನಿ ಕೀರ್ ಸ್ಟಾರ್ಮರ್ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ರು. ಉಭಯ ದೇಶಗಳ ನಡುವೆ ಮುಕ್ತ ವ್ಯಾಪಾರಕ್ಕೆ ಸಹಿಯನ್ನು ಕೂಡ ಹಾಕಿದ್ದಾರೆ. ರಕ್ಷಣೆ ಸೇರಿದಂತೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಮಾಲೋಚನೆ ನಡೆಸಿದ್ದಾರೆ. ಮೋದಿ ಭೇಟಿಯಿಂದಾಗಿ ಎರಡು ದೇಶಗಳ ನಡುವೆ ಬಾಂಧವ್ಯ ಕೂಡ ವೃದ್ಧಿಯಾಗಿದೆ ಅಂತ ಹೇಳಿ ಸ್ಟಾರ್ಮರ್ ಅವರು ಹೇಳಿದರು. प्रधानमंत्री स्टारमर और उनकी सरकार का आभार व्यक्त करते हैं। हम एक मत हैं कि आतंकवाद के खिलाफ लड़ाई में दोहरे मापदंडों का कोई स्थान नहीं है। हम इस बात पर भी सहमत हैं कि एक्सट्रीमिस्ट विचारधारा वाली शक्तियों को डेमोक्रेटिक फ्रीडम का दुरुपयोग नहीं करने दिया जा सकता। पहलगाम ಇನ್ನು ಪಹಲ್ಗಾಮ್ ದಾಳಿಯನ್ನು ಕೂಡ ಬ್ರಿಟನ್ ಖಂಡಿಸಿದೆ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಕೃತಜ್ಞತೆಯನ್ನು ಕೂಡ ಸಲ್ಲಿಕೆ ಮಾಡಿದರು. ಉಗ್ರರ ವಿರುದ್ಧದ ಹೋರಾಟದಲ್ಲಿ ಉಭಯ ನೀತಿಗಳಿಗೆ ಸ್ಥಾನವಿಲ್ಲ, ಇದರಲ್ಲಿ ಒಂದೇ ಅಭಿಪ್ರಾಯ ಹೊಂದಿದ್ದೇವೆ ಅಂತ ನರೇಂದ್ರ ಮೋದಿಯವರು ಹೇಳಿದರು.